ಬೇಳ್ಗಿಗೆ ಹೋಗಿ ಅಲ್ಲಿರೋ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೆಂಗ್ರಿ? ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಿನ್ನೆ ನಾವು ಬೇಳ್ಗಿ ಒಳಗಿರೋ ಸ್ಟ್ರೀಮರ್ಸ್ ಮೀಟ್ ಆಗಕ್ ಹೋಗಿದ್ವಿ. ಕುಮಾರ್ ಬ್ರೋ ಅಂಡ್ ಧೈರ್ಯ ಬ್ರೋನ ಮೀಟ್ ಆಗಿ ಸ್ಟ್ರೀಮ್ ಮುಗಿಸ್ಕೊಂಡು ನಾವು ಹೊಂಟಿವಿ ಈಗ ಬೇಳ್ಗಿಯ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕ. ಅದಕ್ಕೆ ಇಲ್ಲಿ ಸಿದ್ದಪ್ಪನ ಕೊಳ್ಳಾನು ಅಂತ ಕರೀತಾರು. ಬರ್ರಿ ಮತ್ತೆ ಆಗ್ತಾಳ ಗಾಡಿ ತಗದ ಬಿಡ್ರಿ ಹೋಗಿ ಬಿಡೋಣಂತ. ಬೇಳ್ಗಿದ್ ಸಂಧಿ ಎಲ್ಲ ಅಡ್ಡಾಡಿ ಬಂದ ಬಿಟ್ಟಿವಿ ನೋಡ್ರಿ ಗುಡಿಗೆ. ಗುಡಿ ಎಂಟ್ರೆನ್ಸ್ ಗೆ ಹಿಂಗ್ ಬರ್ದಿದ್ರು ನೋಡ್ರಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲವನ್ನು ಮೆಟ್ಟಿ ಬಾ ಭಕ್ತ ಅಂತ. ಅದ ರೀ, ದೇವ್ರ ಕಡೆ ಹೋಗ್ಬೇಕಾದ್ರೆ ಏನೂ ಇರ್ಬಾರ್ದು ಮನಸ್ನಾಗ, ಭಕ್ತಿ ಒಂದ್ ಬಿಟ್ಟು. ದೇವ್ರ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ತಾ ಗುಡಿ ಒಳಗ್ ಹೋಗುಂಬರ್ರಿ. ಈ ಗುಡಿ ಬಂದು ಸುಮಾರು 16ನೇ ಶತಮಾನದಿಂದ ಐತಿ. ಇದಕ್ಕೆ ಇನ್ನೊಂದ್ ಹೆಸರು ಏನೈತಪ್ಪ ಅಂತಂದ್ರ ಸಿದ್ದಪ್ಪನ ಕೊಳ್ಳ ಅಂತ. ಈ ಹೆಸರು ಯಾಕೆ ಕರೀತಾರಪ್ಪ ಅಂತಂದ್ರ ಸೊನ್ನಲ್ಗಿಯ ಸಿದ್ದರಾಮ ಅವ್ರು ಬಂದು ಈ ಕೊಳದಾಗ ನೆಲ್ಸ್ಯಾರ ಅಂತಂದು ಇದಕ್ ಸಿದ್ದಪ್ಪನ ಕೊಳ್ಳ ಅಂತ ಕರೀತಾರ ನೋಡ್ರಿ. ಈಗೇನ್ ನೋಡಕ್ ಕುಂತಿರಲ್ಲ ಈ ಪ್ಲೇಸ್, ಹಿಂದಿನ ಕಾಲದಾಗ ಇಲ್ಲಿ ಒಂದ್ ಆಕಳ ಹೋಗಿ ಮಾಯ ಆಗೈತಂತ. ಅದು ಇಲ್ಲಿಂದ ಅಚ್ಚಿರಿ ಸಂಗತಿ. ಅದ್ರ ಹೆಜ್ಜೆ ಗುರುತು ಸಹ ನೀವ್ ಇಲ್ಲಿ ನೋಡ್ಬೋದು. ಈ ದೇವಸ್ಥಾನದೊಳಗ ನೀವು 11 ಜ್ಯೋತಿರ್ಲಿಂಗಗಳನ್ನ ಒಂದ ಕಡೆ ನೋಡ್ಬೋದು. ಈ ದೇವಸ್ಥಾನ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಇಲ್ಲ ಹಳೆ ಕಾಲದ ಲಿಪಿಗಳದಾವು. ಈ ಲಿಪಿಗಳು ಹೆಂಗ್ ಅದಾವಪ್ಪ ಅಂತಂದ್ರೆ ಕನ್ನಡ ಭಾಷೆಯ ಅಂಕಿ ಅಕ್ಷರಗಳನ್ನ ಹೋಲ್ತಾವು. ಪ್ರತಿ ವರ್ಷ ಶ್ರಾವಣದ ಕಡೆಯ ಸೋಮವಾರ ಅದ್ದೂರಿಯಾಗಿ ಜಾತ್ರೆ ನಡೀತೈತಿ ಇಲ್ಲಿ ರಥೋತ್ಸವದ ಜೊತೆಗೆ. ಲಕ್ಷಾಂತರ ಭಕ್ತಾದಿಗಳು ಬಂದಿರ್ತಾರು. ಈ ದೇವಸ್ಥಾನ ಊರಿಂದ ಸ್ವಲ್ಪ ಆಚೆ ಇರೋದ್ರಿಂದ ಫುಲ್ ಶಾಂತಿ ಇರ್ತೈತಿ ಗುಡಿ ಸುತ್ತಲೂ. ಸಿದ್ದಪ್ಪನ ಆಶೀರ್ವಾದ ತಗೊಂಡು ನಾವೀಗ ಹೊಂಟಿವಿ ನೋಡ್ರಿ ದುರ್ಗಮ್ಮನ ಗುಡಿಗೆ. ಈಗ ಆ ಗುಡ್ಡದ ಮೇಲೆ ಇರೋ ಗುಡಿಗೆ ನಾವೀಗ ಮೆಟ್ಲ ಹತ್ಕೊಂಡು ಹೋಗ್ಬೇಕು ನೋಡ್ರಿ. ಈಶ್ವರನಿಂದ ವರ ಕೊಡುವಂತ ಆಶೀರ್ವಾದ ಪಡೆದವರು ಇಬ್ರು ದೇವ್ರ ಅಂತಂದ್ರ ಒಂದು ದುರ್ಗಾದೇವಿ, ಇನ್ನೊಂದು ಗಣಪತಿ. ಅದಕ್ಕ ನಾವು ದುರ್ಗಾದೇವಿ ಮತ್ತೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಎವ್ರಿ ಇಯರ್ ಬೇಡ್ಕೊಂತೀವಿ. ಮ್ಯಾಲಿಂದ ಇಡೀ ಬೀಳ್ಗಿ ಊರ ಕಾಣ್ತೈತಿ ನೋಡ್ರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್.